ಸೊ ಚಿಕ್ಕ ಚಿಕ್ಕ ಮುದ್ದೆ ತಿನ್ನಬೇಕು. ಓಕೆ ನೋಡಿ, ಒಂದು ಚಿಕ್ಕದಾಗಿ ಹಿಂಗೆ ಇಟ್ಕೊಳ್ಳಿ. ನಿಮ್ಮ ಕೈ ಎಷ್ಟಿರುತ್ತೆ ಅಷ್ಟು ಮುದ್ದೆ ಇಟ್ಕೊಂಡು ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಜೇಶ್ವರಿ ಚಾನಲ್. ಸೊ ನೋಡ್ತಾ ಇದ್ದೀರಲ್ಲ, ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಅಂದರೆ ನನ್ನ ಫೇವ್ರೇಟು ಪರ್ಸ್ನಲಿ ಮಟನ್ ಬಿರಿಯಾನಿ ವಿತ್ ಸ್ವಲ್ಪ ಲೈಕ್ ರೈತ ಅಂತೀವಲ್ಲ, ಸೊ ಅದು, ಆಮೇಲೆ ಎಗ್ಗು, ಬಾಯ್ಲ್ಡ್ ಎಗ್ಗು, ಆಮೇಲೆ ಪೆಪ್ಸಿ, ಥಮ್ಸ್ ಅಪ್, ಸಾರಿ, ಓಕೆನಾ. ಸೊ ಇವತ್ತಿನ ಚಾಲೆಂಜ್ ಏನು ಅಂತಂದರೆ, ಇಲ್ಲಿ ಮ್ಯಾಕ್ಸಿಮಮ್ಮು ಬಿರಿಯಾನಿನೇ ಎಷ್ಟೊತ್ತಲ್ಲಿ ಮುಗಿಸ್ತೀನಿ ಅನ್ನೋದೇ ಚಾಲೆಂಜ್, ಓಕೆನಾ. ಸೊ ಆದಷ್ಟು ಬೇಗ ತಿನ್ನಬೇಕು ಅನ್ನಿಸ್ತದೆ. ಬೇಗ ಸ್ಟಾರ್ಟ್. ನನ್ನ ಫೇವ್ರೇಟ್ ಪರ್ಸ್ನಲಿ ಮಟನ್ ಬಿರಿಯಾನಿ ಅಂದರೆ, ಮಟನ್ ಅಂದ್ರೇ ಪರ್ಸ್ನಲಿ ನನ್ನ ಫೇವ್ರೇಟು. ಅದರಲ್ಲಿ ಬಿರಿಯಾನಿ ಅಂದರೆ ಸಕ್ಕತ್ತಾಗಿದೆ. ಪೀಸ್ ಎಲ್ಲ ಫುಲ್ಲು ಸ್ಮೂತಿಯಾಗಿ ನೋಡಿ, ಮಟನ್ ಟೇಸ್ಟು. ಸೊ ಚಿಕ್ಕ ಚಿಕ್ಕ ಮುದ್ದೆ ತಿನ್ನಬೇಕು. ಓಕೆ ನೋಡಿ, ಒಂದು ಚಿಕ್ಕದಾಗಿ ಹಿಂಗೆ ಇಟ್ಕೊಳ್ಳಿ. ನಿಮ್ಮ ಕೈ ಎಷ್ಟಿರುತ್ತೆ ಅಷ್ಟು ಮುದ್ದೆ ಇಟ್ಕೊಂಡು ಬಿರಿಯಾನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸ್ವಲ್ಪ ಏನು ಅಂದರೆ ರೈಸ್ ಇದೆ ಗೊತ್ತಾ, ನೋಡಿ ಸ್ವಲ್ಪ ರೈಸ್ ಆಗಿದೆ, ಅದೇ ಬೇಜಾರು, ಜಾಸ್ತಿ ಬೆಂದಿಲ್ಲ ಅನಿಸುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಸ್ವಲ್ಪ ಬೆಂದು ಇದೆಲ್ಲ ಸ್ಮೂತ್, ರೈಸ್ ಎಲ್ಲ ಪೀಸ್ ಎಲ್ಲ ಚೆನ್ನಾಗಿದೆ. ರೈಸ್ ಇನ್ನೊಂದು ಸ್ವಲ್ಪ ಸ್ಮೂತಾಗಿ ಬಿಟ್ಟಿದ್ದೀರಾ, ತಿನ್ನೋಕೆ ಒಳ್ಳೆ ಮಜಾ ಸಿಕ್ಕಿರೋದು. ಇಟ್ಸ್ ಓಕೆ, ನನ್ನ ಫೇವ್ರೇಟ್ ಅಲ್ಲ ಬಿರಿಯಾನಿ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಅಲ್ವಾ. ಮಟನ್ ಶೇವ್ ಇದೆ, ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಪರವಾಗಿಲ್ಲ, ಚೆನ್ನಾಗಿದೆ, ಬಟ್ ಹೇಳ್ಕೊಳ್ಳೋದು ಏನಿಲ್ಲ. It never worked out fine. I watched it fall away.
ಇವತ್ತು ತುಂಬ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಬಿರಿಯಾನಿ ನಿಜ ಹೇಳ್ಕೊಳ್ಳೋ ಟೇಸ್ಟ್ ಇಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಮಟನ್ ಅಲ್ವಾ ಅನ್ನೋ ಖುಷಿ ಅಷ್ಟೇ. ಅಡ್ಜಸ್ಟ್ ಮಾಡ್ಕೊತೀನಿ. ನೀನೇನು ಮಾಡ್ತೀರಾ? ಜೆನ್ಯೂನ್ ರಿವ್ಯೂ, ಜೆನ್ಯೂನ್ ಆನ್ಸರ್ ಹೇಳ್ಬೇಕಂದ್ರೆ ಇರೋ ಫ್ಯಾಕ್ಟ್ ಅದೇ. ಹೇಳ್ಕೊಳ್ಳೋ ರೇಂಜಲ್ಲಿ ಓಪನ್ ಆಗಿಲ್ಲ. ಯಾಕೋ ತಿನ್ನೋಕ್ಕೂ ಮನಸ್ಸಿಲ್ಲ. ಬಟ್ ಆ ಮಟನ್ ಪೀಸ್ ನೋಡಿದಾಗ ಮಾತ್ರ ಖುಷಿ ಆಗ್ತಾಯಿತ್ತು ಅಷ್ಟೇ. ಇಟ್ಸ್ ಓಕೆ. ಬನ್ನಿ, ಆ ಮೊಟ್ಟೆ ಆದರೂ ನೋಡಿದ್ರು ತಿನ್ನಬೇಕು ಅನಿಸುತ್ತೆ. ಬಟ್ ಚಾಲೆಂಜನ್ನ ಗಿವ್ ಅಪ್ ಮಾಡಬಾರ್ದಲ್ವಾ? ಸೊ ಅದಕ್ಕಾದರೂ ವೀಡಿಯೋನ ಕಂಪಲ್ಸರಿ ನಾನು ವೀಡಿಯೋನ ಮುಗಿಸ್ಲೇಬೇಕು. ಸ್ಟಾರ್ಟ್. ಎಗ್ಗು ಬಾಯ್ಲ್ಡ್ ಎಗ್ಗು ತಿನ್ನೋವಾಗ ಎಗ್ ಹಾಕಿರುತ್ತಲ್ಲ ಒಳಗಡೆ ಇರೋದು ಬಂಡಾರ. ಸೊ ಇದು ಇಷ್ಟು ಬ್ಲ್ಯಾಕಾಗಿ ಬೆಂದಿದ್ದರೆ ಅದನ್ನು ತಿನ್ನೋಕೆ ಹೋಗ್ಬೇಡಿ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇದು ಆ್ಯಕ್ಚುಲಿ ಹೆಲ್ದಿ ಫ್ಯಾಟೇ, ಬಟ್ ಈ ಥರ ಬ್ಲ್ಯಾಕಾಗಿ ಬಂದಿರ್ಬಾರ್ದು. ಯೆಲ್ಲೋ ಕಲರ್ ಇರುತ್ತಲ್ಲ ಅದು ತಿನ್ನಿ. ಓಕೆ, ಅದು ಜಾಸ್ತಿ ತಿನ್ನಬೇಡಿ. ದಿನಕ್ಕೊಂದು ಅಷ್ಟೇ, ಅದ್ರಲ್ಲೂ ತಿನ್ನಬೇಡಿ. ಎಕ್ಸೆಸ್ ಆಫ್ ಹೀಟ್ ಇದೆ ಅದರಿಂದ. ಮತ್ತು ಹೆಲ್ದಿ ಫ್ಯಾಟೇ, ಬಟ್ ಒಂದಷ್ಟೇ. ಮತ್ತು ಆ ಥರ ಬ್ಲ್ಯಾಕ್ ಆಗಿದ್ದರೆ ತಿನ್ನೋಕೆ ಹೋಗ್ಬಿಡೋಕ್ಕೆ. ರೈಸ್ ಜಾಸ್ತಿ ಬಾಯಿಲ್ ಆಗಿಲ್ಲ ಅಂದ್ಬಿಟ್ಟು ಶೆರ್ವ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಅಪ್ಪ ಹೆವಿ ಸ್ಪೈಸಿ ಇದೆ. ಯಾರಪ್ಪ ಮಾಡಿದ್ದು ಮಟನ್ ಬಿರಿಯಾನಿ? ನಿನ್ನ ಕಾಲು ಮುಗಿದು ಕೊಡ್ತೀನಿ. ಇದೊಂದೇ ಚಾಲೆಂಜ್ ಗುರು. ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ. ಅಪ್ಪ ಅಕ್ಕಿ ಟೇಸ್ಟ್ ಆಗಬೇಕು, ರೈಸ್ ಟೇಸ್ಟು ಹೊಂಟೋಗ್ಬಿಟ್ಟಿದೆ, ಆ ಶೇರ್ವಾ ಟೇಸ್ಟೂ ಹೊಂಟೋಗ್ಬಿಟ್ಟಿದೆ, ಬರೀ ಉಪ್ಪಾಗಿದೆ. ಇಟ್ಸ್ ಓಕೆ. ಚಾಲೆಂಜ್ ಯಾವುದೇ ಕಾರಣ ಗಿವ್ ಅಪ್ ಮಾಡಬಾರ್ದು.
ನೋಡಿದ್ರಲ್ಲ. ಸೊ 26 ಮಿನಿಟ್ಸು ತೊಗೊಂಡಿದ್ದೀನಿ ವೀಡಿಯೋ ಮಾಡೋದಕ್ಕೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಸ್ವಲ್ಪ ಎನ್ಕರೇಜ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಲೈಕು. ಸೊ ಆಯಿತಾ, ಕಮೆಂಟು ಮಾಡಿ. ಯಾವುದೇ ಕಾರಣಕ್ಕೂ ಕೆಳಗಡೆ ಐಕಾನ್ ಬೆಲ್ ಬಟನ್ ಕಾಣಿಸ್ತಿದೆಯಲ್ಲ, ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಡಿಯೋ ವಾಚ್ ಮಾಡಿದ್ದಕ್ಕೆ. ಬಾಯ್.